ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಆಲೂಗೆಡ್ಡೆಗೆ ಬಾರೆ ಕನ್ನಿಗೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಈಗಂತ ಬಂದವ್ರು ನಾವು. ಎಲ್ಲರೂ ಕೇಳ್ತಾರೆ, ಶಂಕರ್ ನಾಗ್ ಅವರೇ ನೀವು ನಮ್ಮ ಜೊತೆ ಇರಬೇಕಾಗಿತ್ತು, ಕನ್ನಡ ಚಿತ್ರರಂಗದಲ್ಲಿ ನೀವಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಯಾರು ಆತಂಕ ಪಡಬೇಡಿ. ನಮ್ಮ ಕನ್ನಡ ಚಿತ್ರರಂಗ ಅಂತಂದ್ರೆ ದೊಡ್ಡ ಆಲದ ಮರ. ಎಂತೆಂಥ ಚಿತ್ರಗಳು, ಎಲ್ಲಾ ಭಾಷಿಕರು ಕನ್ನಡದಲ್ಲಿ ಇಂಥ ಚಿತ್ರ ತೆಗಿತಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಕನ್ನಡ ನಂಬರ್ 1 ಆಗ್ತಾ ಇದೆ. ಕನ್ನಡ ಜನಪದ ಪ್ರೀತಿಸಿ, ಕನ್ನಡ ನಾಟಕ ಪ್ರೀತಿಸಿ, ಕನ್ನಡ ಸಿನಿಮಾ ಪ್ರೀತಿಸಿ. ಹಾಗೇನೆ ಕನ್ನಡಿಗರಾಗಿ ಕನ್ನಡ ಮಾತಾಡೋಕೆ ಯಾವತ್ತು ಅವಮಾನ ಪಟ್ಕೋಬಾರದು ಸ್ನೇಹಿತರೆ. ಯಾಕಂದ್ರೆ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದರೆ ಏಕೈಕ ಭಾಷೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ. ಅದನ್ನ ಮಾತಾಡೋದಕ್ಕೆ ಅವಮಾನ ಪಟ್ಕೋಬಾರ್ದು ಅಂತ ಹೇಳ್ತಾರೆ ಈ ನಿಮ್ಮ ಶಂಕರ್ ನಾಗ್. ಮಾತು ಮುಕ್ತಾಯ ಮಾಡ್ತಾ ಇದ್ರಿ, ಅದು ಸದಾ ನಿಮ್ ಜೊತೆಲೇ ಇರ್ತೇನೆ. ಎಲ್ಲರೂ ಕೇಳ್ತಾರೆ, ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ. ನೀವು ಆಟ ಹೊತ್ಬೇಕಾದ್ರೆ ಹಿಂದಿನ ಮುಂದಿನ ನನಗೋಸ್ಕರ ಇಷ್ಟು ಜಾಗ ಕೊಟ್ಟು ಶಂಕರ್ ನಾಗ್ ಫೋಟೋ ಹಾಕಿರ್ತಾರಲ್ಲ, ಅದೇ ನನ್ನ ದೊಡ್ಡ ಸ್ಮಾರಕ. ಅಭಿಮಾನಿಗಳೇ, ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಬರ್ಲಾ ಶಂಕರಣ್ಣ ಅವರಾದ್ಮೇಲೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಧ್ವನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಅಂದ. ಇವತ್ತು ಕುಷ್ಟಗಿಯಲ್ಲಿ ಇಂತಹ ಕಾರ್ಯಕ್ರಮಗಳಾಗ್ತಾ ಇದೆ ಅಂದ್ರೆ ಬಹಳ ಒಳ್ಳೇದಲ್ವಾ. ನಾನು ಆ ಜಾತಿ, ನೀನು ಈ ಧರ್ಮ, ನಾನು ಆ ಭಾಷಿಕ, ಇವೆಲ್ಲವೂ ಬೇಡ. ನಾವೆಲ್ಲರೂ ಮನುಷ್ಯರು ಅನ್ನೋ ಒಂದು ಆ ವೇದವಾಕ್ಯ ಇದೆಯಲ್ಲ, ಮನುಜಮತ ವಿಶ್ವಪಥ ಕುವೆಂಪು ಅವರು ಹೇಳಿದ್ರು, ನಾವೆಲ್ಲರೂ ಮೊದಲು ಮಾನವರಾಗಿ ಬದುಕೋಣ ಅಂತ. ಈ ಒಂದು ಸಿದ್ಧಾಂತ ನಮ್ಮಲ್ಲಿ ಇರಲಿ. ನಾವೆಲ್ಲರೂ ಒಟ್ಟಿಗೆ ಇರೋಣ, ಕನ್ನಡ ಭಾಷೆನ ಉಳಿಸಿ ಬೆಳೆಸಿ. ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ. ನಾನು ಅಭಿಮಾನಿ ದೇವರುಗಳಂತ ನಿಮ್ಮನ್ನ ಕರೆದೆ, ಆದ್ರೆ ಈ ಅಭಿಮಾನಿ ದೇವರುಗಳು ಪುನೀತ್ ರಾಜ್ಕುಮಾರ್ ನಮ್ಮ ಮಗನ್ನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ, ಅಪ್ಪನ ಮೀರಿಸಿದ ಮಗ ಅಪ್ಪು ಅಂತ ತೋರಿಸಿದಿರಿ. ನಾವೇನು ಮಾಡಿಲ್ಲ. ನಾವೆಲ್ಲ ನೋಡಿ, ಅದೇ ಹೇಳ್ತಾ ಇದೆ, ನಾವೆಲ್ಲ ಒಂದು ಕುಟುಂಬ. ನಾನು ಆ ನಟನ ಅಭಿಮಾನಿ, ಈ ನಟನ ಅಭಿಮಾನಿ, ಅವೆಲ್ಲ ಬೇಡ. ನಾವೆಲ್ಲ ಕನ್ನಡ ಚಿತ್ರರಂಗದ ಅಭಿಮಾನಿಗಳು, ನಾವೆಲ್ಲ ಒಂದು ಕುಟುಂಬ. ಹಾಗೆ ನಾವೆಲ್ಲ ಇರೋಣ ಅಂತ ಹೇಳ್ತಾರೆ.